ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ದೀಪಗಳ ಹಬ್ಬ ದೀಪಾವಳಿಯಲ್ಲಿ ಎಷ್ಟು ದೀಪ ಹಚ್ಚಿದ್ರೂ ಸಾಕಾಗೋದಿಲ್ಲ, ತೃಪ್ತಿನೇ ಆಗೋದಿಲ್ಲ. ಸಾಲು ದೀಪ ಹಚ್ಚಬೇಕು ಅನಿಸುತ್ತೆ. ಹಾಗಾಗಿ ವೆರೈಟಿ ದೀಪಗಳನ್ನ ಕೊಂಡ್ಕೋಬೇಕು ಅಲ್ವಾ. ಎಕ್ಸಿಬಿಷನ್ ಅಲ್ಲಿರುವಂತಹ ಬಗೆಯ ದೀಪಗಳನ್ನ ನೋಡ್ಕೊಂಡು ಬಂದ್ರಿ. ಈಗ ಪ್ಲೇನ್ ಆಗಿರುವಂತಹ ಹಣತೆಯನ್ನ ಕಲರ್ಫುಲ್ ಆಗಿ ಮಾಡೋದು ಹೇಗೆ, ಮಾಡಿದ್ರೆ ಹೇಗಿರುತ್ತೆ, ಬನ್ನಿ ನೋಡ್ಕೊಂಡು ಬರೋಣ. ನಮಸ್ಕಾರ, ನನ್ನ ಹೆಸರು ಸಹನಾ. ನಾನು QSI ಅಂತ IT ಕಂಪನಿಯಾಗೆ ಕೆಲಸ ಮಾಡ್ತೀನಿ. ಪೇಂಟಿಂಗ್ ಮಾಡೋದು ನನ್ನ ಹಾಬಿ. ದಿಸ್ ಇಸ್ ಅ ಗಿಫ್ಟ್ ಫ್ರಮ್ ಮೈ ಆನ್ಸೆಸ್ಟರ್ಸ್. ಸುಗಟೂರು ವಂಶದಿಂದ ಬಂದಂಥ ಕಲೆ ಇದು. ಮುಂಚೆ ನಾನು ಬರೀ ಪೇಂಟಿಂಗ್ ಮಾಡ್ತಾಯಿದ್ದೆ, ಟಿ ವಿಯಲ್ಲಿ ನೋಡಿಕೊಂಡು ಪಾಟ್ ಪೇಂಟಿಂಗ್ ಮಾಡ್ತಾಯಿದ್ದೆ, ಅಥವಾ ಬಟ್ಟೆ ಮೇಲೆ ಫ್ಯಾಬ್ರಿಕ್ ಪೇಂಟಿಂಗ್ ಮಾಡ್ತಾಯಿದ್ದೆ. ಯಾವತ್ತೂ ಕ್ಲಾಸ್ ಅಂತ ಹೋಗಿರಲಿಲ್ಲ. ನಮ್ಮ ಅಕ್ಕ ಈ ಥರ ಫ್ಯಾನ್ಸಿ ದೀಪಗಳು ಕೊಂಡ್ಕೊಂಡು ಬಂದಳು. ಸೊ ಆವಾಗ ಅದನ್ನು ನೋಡಿ ನನಗನ್ನಿಸ್ತು, ಸುಮ್ಮನೆ ಹೊರಗಡೆಯಿಂದ ಕೊಂಡ್ಕೊಂಡು ಬರೋ ಬದಲು ಆ ಥರ ಫ್ಯಾನ್ಸಿ ದೀಪಗಳು ನನಗೆಲ್ಲರೂ ಸಿಕ್ಕಿದ್ರೆ ಐ ಮೈಸೆಲ್ಫ್ ಕ್ಯಾನ್ ಪೇಂಟ್ ಇಟ್. ಆ್ಯಂಡ್ ಇವಾಗ ಹೇಗಾಗಿದೆ ಅಂದರೆ, ಲೇಟರ್ ಶಿ ವಾಸ್ ದ ಇನ್ಸ್ಪಿರೇಷನ್, ನಮ್ಮ ಅಕ್ಕ. ಸೊ ಅವಳೇ ನಂಗೆ ಹೇಳಿದ್ದು, ನೀನು ಇಷ್ಟು ಚೆನ್ನಾಗಿ ಮಾಡ್ತಿದ್ಯಾ, ಸೊ ನೆಕ್ಸ್ಟ್ ಇಯರು ಲೆಟಸ್ ಪುಟ್ ಇಟ್ ಫಾರ್ ಅ ಸೇಲ್ ಅಂತ. ಸೊ ಈ ವರ್ಷ ನಾನು ಅವಳು ಹೋಗಿ ಜೊತೆಯಲ್ಲಿ ವಿ ಗಾಟ್ ಡಿಫ್ರೆಂಟ್ ಫ್ಯಾನ್ಸಿ ದೀಪಗಳು. ಅದನ್ನು ನಾನು ಪೇಂಟ್ ಮಾಡ್ತಾ ಹೋದೆ. ಆ್ಯಂಡ್ ಜನ ಬಂದು ತೊಗೊಳ್ಲಿಕ್ಕೆ ಶುರು ಮಾಡಿದರು. ಆ್ಯಂಡ್ ಫಸ್ಟ್ ಟೈಮ್ ಐ ಹ್ಯಾಡ್ ಲಾಟ್ ಆಫ್ ಎಂಕರೇಜ್ಮೆಂಟ್. ದೀಪಗಳು ಆ್ಯಕ್ಚುಲಿ ಇವಾಗ ಏನು ಅಂದರೆ, ಜನಕ್ಕೆ ದೀಪಗಳು ಬೇಕು ಆ್ಯಂಡ್ ದೇ ಆರ್ ಮೋರ್ ಡೆಕೋರೇಟಿವ್. ಮನೆನ ಒಂದು ದೀಪದಲ್ಲಿ ಡೆಕೋರೇಟ್ ಮಾಡಬೇಕಂದ್ರೂ ದೇ ವಾಂಟ್ ಸಮಥಿಂಗ್ ಫ್ಯಾನ್ಸಿ ವಿಚ್ ಲುಕ್ಸ್ ಗುಡ್. ಸೊ ಈ ಥರ ಡಿಫ್ರೆಂಟಾಗಿ ನಾನು ದೀಪಗಳನ್ನ ತಂದು ಪೇಂಟ್ ಮಾಡಿದಾಗ ದೇ ಆರ್ ಮೋರ್ ಇಂಟ್ರೆಸ್ಟೆಡ್ ಇನ್ ಟೇಕಿಂಗ್, ಬಿಕಾಸ್ ಇಟ್ ಈಸ್ ಮೋರ್ ಕಲರ್ಫುಲ್. ಆ್ಯಂಡ್ ಹೊರಗಡೆ ಎಲ್ಲೇ ಇಟ್ಟರು ಮನೆಯಲ್ಲಿ ಬರೀ ದೀಪಾವಳಿ ಅಂತ ಅಲ್ಲ, ವರ್ಷ ಪೂರ್ತಿ ಶೋಕೇಸಲ್ಲಿಟ್ಟು ಅದನ್ನು ಯೂಸ್ ಮಾಡ್ತಾರೆ, ಅಥವಾ ಡೆಕೋರೇಟಿವ್ ಐಟಮ್ ಆಗಿ ಯೂಸ್ ಮಾಡ್ತಾರೆ. ಈ ಸಲ ನಾನು ಸೇಲ್ ಮಾಡಿರೋದು ಅಂದರೆ, ತುಂಬ ಸೇಲ್ ಆಗಿರೋದು ಅಂದರೆ, ದೇವರಿರೋ ಅಂಥ ಮಂಟಪ, ಅದ್ರ ಮೇಲೆ ದೇವರಿನ ವಿಗ್ರಹಗಳಿದೆ. ಅದು ತುಂಬ ಜನ ತಗೊಳ್ತಿದ್ದಾರೆ. ದೀಪಗಳಂದರೆ ನಾರ್ಮಲ್ ಹಣತೆ, ಬ್ರೌನ್ ಕಲರ್ ಚಿಕ್ಕದು ಅಷ್ಟೇ ಇರ್ತಾ ಇದ್ದಿದ್ದು. ಬಟ್ ಇವಾಗ ನೀವು ನೋಡೋಕೆ ಹೋದರೆ ತುಂಬ ವೆರೈಟೀಸ್ ಇದೆ. ಬರೀ ಟ್ರೆಡಿಷ್ನಲ್ ಅಲ್ಲ, ಆರ್ಟಿಸ್ಟಿಕ್ಕಾಗಿ ಡಿಫ್ರೆಂಟ್ ಡಿಸೈನ್ಸ್ ಇದೆ. ಆಮೇಲೆ ನೀವು ನೋಡೋ ಹಾಗೆ ಬಳ್ಳಿ ಥರ ಇದೆ, ಹೂವುಗಳು. ಆಮೇಲೆ ಹೂವದಲ್ಲೇ ನಾನಾ ಥರ ಆರ್ಟಿಸ್ಟಿಕ್ ವೇ ಆಗಿ ಹಣತೆಗಳು ಮಾಡ್ತಾ ಇದ್ದಾರೆ. ಸೊ ಅದೆಷ್ಟು ಆರ್ಟಿಸ್ಟಿಕ್ ಆಗಿದೆ ಅಂದರೆ ಜನಕ್ಕೂ ಅದು ಬಹಳ ಇಷ್ಟ ಆಗ್ತಾ ಇದೆ.
ನಾನು ಸುಮ್ಮನೆ ಹಾಬಿಯಾಗಿ ತೊಗೊಂಡಿದ್ದು ಈಗ ನನಗೆ ಪ್ರೊಫೆಷನ್ ಆಗಿದೆ. ದಿಸ್ ಇಸ್ ದ ಫಸ್ಟ್ ಇಯರ್ ಐ ಹ್ಯಾವ್ ಸ್ಟಾರ್ಟೆಡ್ ಆ್ಯಂಡ್ ನಂಗೆ ತುಂಬ ಖುಷಿ ಆಗ್ತಿದೆ ದಟ್ ಇಟ್ ಈಸ್ ರೆಕಗ್ನೈಸ್ಡ್. ಆ್ಯಂಡ್ ನಾನು ಒಳ್ಳೆ ಲಾಭ ಸದಾ ಬರ್ತಾಯಿದೆ ನಿಜ ಹೇಳಬೇಕಂದ್ರೆ. ಮನೆಯಲ್ಲಿ ಇರೋರು ಟೈಮ್ ಪಾಸಿಗೆ ಮಾತ್ರ ಅಲ್ಲ, ಅವರ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸಿಗೋಸ್ಕರ ಆದ್ರೂ ಇದನ್ನು ಮಾಡ್ಬೋದು. ದೇ ಕ್ಯಾನ್ ಟೇಕ್ ಇಟ್ ಆಸ್ ಅ ಪ್ರೊಫೆಷನ್. ಇದನ್ನು ಇಷ್ಟೊಂದು ಡೆಡಿಕೇಶನ್ ನನಗೆ ತೋರಿಸ್ಬೇಕು ಅಂದರೆ ನನ್ನ ಫ್ಯಾಮಿಲಿ ಮತ್ತು ನಮ್ಮ ತಂದೆ ತಾಯಿ, ನಮ್ಮ ಅಕ್ಕ ಎಲ್ಲರೂ ಕಾರಣ ಅಂತ ನಾನು ಹೇಳ್ತೀನಿ. ಎಷ್ಟೊಂದು ವಿಭಿನ್ನತೆ ವೈವಿಧ್ಯತೆಯಿಂದ ಕಲಾತ್ಮಕವಾಗಿ ದೀಪಗಳನ್ನು ಅಲಂಕಾರ ಮಾಡಿದ್ದಾರಲ್ವಾ. ನಿಜವಾಗ್ಲೂ ಖುಷಿಯಾಗುತ್ತೆ ಇಂಥ ದೀಪಗಳನ್ನ ಕೊಂಡ್ಕೋಬೇಕು, ನಮ್ಮ ಹಬ್ಬವನ್ನ ಮತ್ತಷ್ಟು ಸಂಭ್ರಮ ಸಡಗರದಿಂದ ಆಚರಿಸಬೇಕು ಅಂತ. ದೀಪಾವಳಿ ಹಬ್ಬದ ವಿಶೇಷ ಅರ್ಥನೇ ಅಂಥದ್ದು. ಕತ್ತಲಿಂದ ಬೆಳಕಿನಡೆಗೆ ಕರೆದುಕೊಂಡು ಹೋಗುವಂತಹ ಈ ಒಂದು ಹಬ್ಬದಲ್ಲಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ, ಎಲ್ಲರೂ ಬಾಳಲು ಕೂಡ ಸಂತೋಷ ಸಿಗಲಿ ಅನ್ನೋದು ಕೂಡ ನಮ್ಮ ಆಶಯ. ಕವಿಯ ಒಂದು ಸಾಲನ್ನು ನೆನಪಿಸ್ಕೊಳ್ಳೋದಾದ್ರೆ, ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆ ನಾನು. ಎಲ್ಲರಿಗೂ ಕೂಡ ಈ ದೀಪಾವಳಿ ಒಳ್ಳೆಯದನ್ನ ಮಾಡಲಿ, ಕತ್ತಲಿಂದ ಬೆಳಕಿನಡೆಗೆ ಕರೆದುಕೊಂಡು ಹೋಗಲಿ ಅಂತ ನಾನು ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲ ದೀಪಾವಳಿ ಹಬ್ಬದ ಶುಭಾಶಯನ ಕೋರ್ತಾ ಇದ್ದೀನಿ. ಇದು ಇವತ್ತಿನ ಸುಹಾಸಿನಿ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.